ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ರೀಡಿಂಗ್, ಅವರು ನಿಮ್ಮ ಬಗ್ಗೆ ಚಿಂತಿಸುತ್ತಿದ್ದೀರಾ? ಅವರ ನಿಜವಾದ ಭಾವನೆಗಳು ಮತ್ತು ಅವರ ಬಗ್ಗೆ ಅನ್ಎಕ್ಸ್ಪೆಕ್ಟೆಡ್ ರಿಯಾಕ್ಷನ್ಸ್ ಏನಿದೆ ಅಂತ ತಿಳಿಯೋಣ. ಆಲ್ರೆಡಿ ನೀವು ತಮ್ನೇಲಲ್ಲಿ ಕೂಡ ಇದನ್ನೇ ನೋಡಿರ್ತೀರಾ ಅಂತ ಭಾವಿಸ್ತಾ. ಸೊ ಲೆಟ್ಸ್ ಸ್ಟಾರ್ಟ್. ನಾನಿಲ್ಲಿ ಆಲ್ರೆಡಿ ಕಾರ್ಡ್ ಸ್ಪ್ರೆಡ್ ಮಾಡಿದ್ದೀನಿ. ಲೆಟ್ಸ್ ಸ್ಟಾರ್ಟ್. ನಿಮ್ಮ ಮನಸ್ಸಲ್ಲಿ ನಿಮ್ಮ ಪಾರ್ಟ್ನರ್ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ. ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಮನಸ್ಸಲ್ಲಿ 3 ಟೈಮ್ಸ್ ನಿಮ್ಮ ಹೇಳ್ಕೊಂಡು ನಿಮ್ಮ ನೇಮ್ಗಳನ್ನ. ಸೊ ನಿಮ್ಮ ಇಂಟ್ಯೂಷನ್ ಏನಿದೆ, ನಿಮ್ಮ ಮನಸ್ಸಲ್ಲಿ ಯಾವ ವಿಚಾರವಾಗಿ ನೀವು ಕೊರಗ್ತಾ ಇದ್ದೀರಾ, ಆ ವಿಚಾರನ ಆಬ್ಸ್ಟೆಕಲ್ಸ್ ಇಂದ, ಚಾಲೆಂಜಸ್ ಇಂದ ಆಚೆ ಬರೋದಕ್ಕೆ ದೇವ್ರ ಹತ್ರ ಪ್ರೇ ಮಾಡಿ ಈ ವಿಡಿಯೋನ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೆ ಯೂನಿವರ್ಸ್ ಇಂದ ಒಂದು ಗೈಡೆನ್ಸ್ ಕೂಡ ಸಿಗ್ಬೋದು ನಿಮ್ಮ ಕರೆಂಟ್ ಸಿಚುವೇಶನ್ಗೆ ಅಂತ ಹೇಳ್ತಾ. ಸೊ ಇಲ್ಲಿ ನಾನು ಕಾರ್ಡ್ ಸ್ಪ್ರೆಡ್ ಮಾಡಿದ್ದೀನಿ ಆಲ್ರೆಡಿ. ಓಕೆ, ಲೆಟ್ಸ್ ಸಿ ದ ಫಸ್ಟ್ ಕಾರ್ಡ್. ಏನ್ ಬಂದಿದೆ ಅಂತ ನೋಡೋಣ. ಇಲ್ಲಿ ನಿಮ್ಮ ಪಾರ್ಟ್ನರ್ ಯಾವಾಗ್ಲೂ ನಿಮ್ಮ ಬಗ್ಗೆ ಅಥವಾ ಯಾವ್ದಾದ್ರ ಬಗ್ಗೆ ಏನ್ ಯೋಚನೆ ಇಲ್ಲ ಫೀಲ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಅವರು ನಿಮ್ಮ ಜೊತೆ ತುಂಬಾ ಸಂತೋಷವಾಗಿ ಇದ್ರು, ನೀವು ಅವ್ರ ಜೊತೆ ಸಂತೋಷವಾಗಿ ಇದ್ರಿ, ಇಬ್ರು ಒಂದು ಅನ್ಯೋನ್ಯವಾಗಿ ಇದ್ರಿ, ನಿಮ್ಮ ಪ್ರೀತಿಯಲ್ಲಿ ತುಂಬಾನೇ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಒಂದು ಒಳ್ಳೆ ಫ್ರೆಂಡ್ಶಿಪ್ ಅಂತ ಹೇಳ್ಬೋದು. ಆ ಥರ ಒಂದು ಒಳ್ಳೆ ಗೈಡೆನ್ಸ್ ಕೊಡ್ತಾ ಇದ್ರಿ, ಒಬ್ರಿಗೆ ಒಬ್ರು ಆಸರೆ ಆಗ್ತಾ ಇದ್ರಿ ಅಂತ ಒಂದು ಒಳ್ಳೆ ಸಂಬಂಧ ಅಂತ ಇಲ್ಲಿ ಬರ್ತಾ ಇದೆ. ಸೊ ಹಾಗಾದ್ರೆ ಈ ಫ್ರೆಂಡ್ಶಿಪ್ ಅಲ್ಲಿ ಅವರು ಏನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಸೊ ನೀವು ಮನಸ್ಸಿಗೆ ತುಂಬಾ ನೆಮ್ಮದಿ ಸಿಗುವಂತ ರಿಲೇಶನ್ಶಿಪ್ ನಿಮ್ದಾಗಿತ್ತು. ಸೊ ಆದ್ರೆ ಈ ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ಎಮೋಷನಲ್ ಆಗಿ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ರು. ಸೊ ಕನೆಕ್ಷನ್ ಯಾವ ತರ ಅಂದ್ರೆ, ಒಂದು ಕಂಫರ್ಟ್ ಫೀಲ್ ಆಗ್ತಾ ಇತ್ತು ನಿಮ್ ಜೊತೆ ಇದ್ರೆ. ಅದು ಬೇರೆಯವ್ರ ಜೊತೆ ಆಗಲ್ಲ ಅವ್ರಿಗೆ. ನೀವು ಸರೌಂಡಿಂಗ್ ಅಲ್ಲಿ ಅವ್ರ ಜೊತೆ ಇದ್ರೆ ಅವ್ರಿಗೆ ಬೇರೆ ಏನು ಬೇಡ, ಅಷ್ಟು ನೆಮ್ಮದಿ, ಅಷ್ಟು ಖುಷಿ, ಅಷ್ಟು ಸಂತೋಷ ಅವರಲ್ಲಿ ಕಾಣ್ ಬರ್ತಾ ಇತ್ತು. ಆದ್ರೆ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ನಿಮ್ಮ ಜೊತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಯಾಕೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ? ತುಂಬಾ ಲೈಟ್ ಇಲ್ಲ ಕ್ಯಾಶುಯಲ್ ಟಾಕ್ ಅಂತಾನು ಹೇಳ್ಬೋದು. ಅವರು ಈ ತರ ನಡ್ಕೊಳ್ತಾ ಇದ್ದಾರೆ. ಯಾಕೆ ಇದ್ದಿದ್ದಂಗೆ ಇಷ್ಟು ತುಂಬಾ ಚೆನ್ನಾಗಿದ್ದ ರಿಲೇಶನ್ಶಿಪ್ ಅಲ್ಲಿ, ಇಷ್ಟು ಚೆನ್ನಾಗಿ ಹೋಗ್ತಾ ಇದ್ದ ಅಂತ ಒಂದು ಒಳ್ಳೆ ಪಾಸಿಟಿವ್ ರಿಲೇಶನ್ಶಿಪ್ ಅಲ್ಲಿ ಯಾಕೆ ಇವಾಗ ಲೈಟ್ ಆಗಿ ಅವರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದಾರೆ, ಕ್ಯಾಶುಯಲ್ ಟಾಕ್ ಮಾಡ್ತಾ ಇದಾರೆ? ಏನಾಗಿರ್ಬೋದು? ಅವರು ಏನನ್ನ ಹೈಡ್ ಮಾಡ್ತಾ ಇದಾರಾ ನಿಮ್ಮಿಂದ? ಇಲ್ಲ ಅವರ ಸಬ್ ಕಾನ್ಶಿಯಸ್ ಫೀಲಿಂಗ್ ಬೇರೆ ಏನಾದ್ರು ಹೇಳ್ತಾ ಇದೆಯಾ ಅಂತ ನೋಡೋದಾದ್ರೆ, ಅವರು ಸೀಕ್ರೆಟ್ಲಿ ನಿಮ್ಮನ್ನ ತುಂಬಾನೇ ಅಡ್ಮೈರ್ ಮಾಡ್ತಾರೆ. ಅವರು ನಿಮ್ಮ ಜೊತೆ ಏನನ್ನು ಸ್ಟಾರ್ಟ್ ಮಾಡಬೇಕು ಸ್ಟೇಬಲ್ ಆಗಿ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮ ಜೊತೆ ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅವರ ಮನಸ್ಸಲ್ಲಿ. ಆ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ನ ತಗೊಂಡೋದಕ್ಕೆ ನಿಮ್ ಜೊತೆ ಒಂದು ಕನೆಕ್ಷನ್ ಬೇಕಿದೆ ಅಂತಾನು ಅವ್ರಿಗೆ ಗೊತ್ತು. ಸೊ ನಿಮ್ಮನ್ನ ಏನೆಲ್ಲ ಮಾಡಿ ಬದಲಾಯಿಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಇಲ್ಲ ಅಥವಾ ನಿಮ್ಮ ಇಬ್ಬರ ಸಂಬಂಧದಲ್ಲಿ ಯಾರಾದ್ರೂ ಅವ್ರಿಗೆ ಬೇರೆ ಏನೋ ಒಂದು ಮಾತು ಆಡಿದ್ದಾರೆ, ಇಲ್ಲ ಅವ್ರ ಫ್ಯಾಮಿಲಿಯಿಂದ ಪ್ರೆಷರ್ ಬಂದಿರ್ಬೋದು, ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು. ಅದು ಅವ್ರ ಮನಸ್ಸಲ್ಲಿ ತುಂಬಾನೇ ಕೊರಗ್ತಾ ಇದೆ. ಅವರು ನಿಮ್ ಜೊತೆ ಶೇರ್ ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ, ಈ ಕಡೆ ಫ್ಯಾಮಿಲಿನೂ ಬಿಟ್ಕೊಡೋದಕ್ಕೆ ಆಗ್ತಾ ಇಲ್ಲ, ನಿಮ್ಮನ್ನು ಬಿಟ್ಕೊಡೋದಕ್ಕೆ ಆಗ್ತಿಲ್ಲ. ಒಂದು ಸಂಕಟ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಸೊ ಹೇಗಪ್ಪ ಇದು ಒಂದು ಶಾರ್ಟ್ ಟರ್ಮ್ ಅಲ್ಲಿ ಡಿಸ್ಕನೆಕ್ಟ್ ಆಗುತ್ತಾ ಈ ರಿಲೇಶನ್ಶಿಪ್? ನಾನು ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡಿದ್ದೆ, ಒಂದು ಒಳ್ಳೆ ಪಾರ್ಟ್ನರ್ ನನಗೆ ಸಿಕ್ಕಿದ್ರು, ಬಟ್ ನಮ್ಮ ಫ್ಯಾಮಿಲಿಗೋಸ್ಕರ ನಾನು ಬ್ರೇಕ್ ಮಾಡ್ಕೋಬೇಕಾ, ಇಲ್ಲ ನಾನು ಬೇರೆ ಯಾವುದೋ ಒಂದು ಉದ್ದೇಶಕ್ಕೆ ಬ್ರೇಕ್ ಆಗ್ಬೇಕಾ ಅಂತ ಅವರು ತುಂಬಾನೇ ಕನ್ಫ್ಯೂಸ್ ಮೈಂಡ್ ಸೆಟ್ ಅಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಏನಿದೆ, ನಿಮ್ಮನ್ನ ಅರ್ಥ ಮಾಡ್ಕೊಂಡಿರೋರು, ನಿಮ್ ಜೊತೆ ಯಾವಾಗ್ಲೂ ಇರ್ಬೇಕು ಅನ್ಕೊಂಡಿರೋರು ಯಾಕೆ ಇಷ್ಟು ಸಂಕಷ್ಟದಲ್ಲಿ ಇದ್ದಾರೆ ಅಂತ ಅನ್ನೋದು ನಿಮ್ಗೆ ತಿಳಿತಾ ಇಲ್ಲ. ಅವರು ಹೇಳ್ಕೊಳ್ತಾ ಇಲ್ಲ. ಅವರ ಭಾವನೆಗಳು ತುಂಬಾ ಲೈಟ್ ಆಗಿದೆ ನಿಮ್ಮ ಮುಂದೆ. ಇವಾಗ ಸದ್ಯದ ಪರಿಸ್ಥಿತಿಗೆ ಏನನ್ನು ಶೇರ್ ಮಾಡ್ಕೊಳಕ್ಕೆ ಆಗದೆ ಇರೋಂತ ಸಿಚುವೇಶನ್ ಅವ್ರಿಗಾಗಿದೆ. ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಅವರು ಏನ್ ಅನ್ಕೊಳ್ತಾ ಇದ್ದಾರೆ, ಅವರು ಒಬ್ಬರೇ ಇಂಡಿವಿಜುವಲ್ ಆಗಿ ಅವರ ಫ್ಯಾಮಿಲಿ ಕಡೆಯಿಂದ ತುಂಬಾನೇ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಅವರು ನಿಮ್ಗೆ ಹೇಳ್ಕೊಳ್ದೇನೆ
ಅವರು ಯಾವುದೇ ರೀತಿ ನಿಮಗೆ ನೋವು ಕೊಡಬಾರ್ದು ಅಂತ. ಸೊ ಫ್ಯಾಮಿಲಿ ಕಡೆಯಿಂದನೂ ಏನೇ ಪ್ರೆಷರ್ ಬಂದ್ರೂ ಅವರು ಫೈಟ್ ಮಾಡ್ತಾ ಇದ್ದಾರೆ. ಏನಕ್ಕಂದ್ರೆ ಅವ್ರಿಗೆ ನಿಮ್ಮನ್ನ ಬಿಟ್ಕೊಡೋದಕ್ಕೂ ಅವ್ರಿಗೂ ಇಷ್ಟ ಇಲ್ಲ. ಸೊ ಈ ಕಡೆ ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೂ ಅವ್ರಿಗೆ ಧೈರ್ಯ ಸಾಕಾಗ್ತಾ ಇಲ್ಲ. ತುಂಬಾನೇ ಮನಸ್ಸು ನೊಂದಿದ್ದಾರೆ ಅವರು. ನಿಮ್ಮ ಎದುರುಗಡೆ ಮಾತ್ರ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವ್ರು ನಿಜವಾಗ್ಲೂ ಮನಸ್ಸಿಂದ ಅವರು ಚೆನ್ನಾಗಿಲ್ಲ. ಅವ್ರಿಗೆ ತುಂಬಾನೇ ಮನಸ್ಸಲ್ಲಿ ಕೊರಿತಾ ಇದೆ, ಈ ವಿಚಾರ ಶೇರ್ ಮಾಡಬಾರ್ದಾ, ಏನಾಗುತ್ತೆ. ಸೊ ಈ ಕನೆಕ್ಷನ್ ಬಗ್ಗೆ ಅವರು ನಿಮ್ಗಿಂತ ಜಾಸ್ತಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ನೀವಿಬ್ರು ಕೂತ್ಕೊಂಡು ಯೋಚನೆ ಮಾಡಿದಾಗ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಅವರು ಸ್ವಲ್ಪ ಮುಂದೆ ಬರಬೇಕಾಗಿದೆ, ಓಪನ್ ಅಪ್ ಆಗಬೇಕಾಗಿದೆ. ನೀವು ಓಪನ್ ಅಪ್ ಆಗಿ ಇಬ್ರು ಕೂತ್ಕೊಂಡು ಮಾತಾಡಿದ್ರೆ ನಿಮ್ಮ ಮ್ಯಾಟರ್ ಅಲ್ಲಿ ಏನು ಅವ್ರಿಗೆ ವಿಷಯ ಕಾಡ್ತಾ ಇದೆಯೋ ಅದು ಖಂಡಿತ ಸಕ್ಸಸ್ ಆಗುತ್ತೆ. ಅವರು ನಿಮ್ಮ ಜೊತೆ ಏನೋ ಒಂದು ಸ್ಟಾರ್ಟ್ ಮಾಡಬೇಕು ಸ್ಟೇಬಲ್ ಆಗಿ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಬೆಂಬಲ ಅವರ ಜೊತೆ ಯಾವಾಗ್ಲೂ ಇರಬೇಕು ಅಂತ ನಿಮ್ಮ ಕನೆಕ್ಷನ್ ಅಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅವರು ಏನು ಬೇರೆ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ನೀವು ಅವ್ರ ಜೊತೆ ಇದ್ರೆ ಸಾಕು, ಎಲ್ಲವನ್ನು ಗೆಲ್ತೀನಿ ಅನ್ನೋ ಧೈರ್ಯ ಅವ್ರಿಗೂ ಇದೆ. ಬಟ್ ಅದನ್ನ ಅವರು ನೀವು ಕೊಡಬೇಕಾಗಿರೋ ಕಾನ್ಫಿಡೆನ್ಸ್, ನೀವು ಕೊಡಬೇಕಾಗಿರೋ ಆ ಸ್ಟ್ರೆಂತ್ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದನ್ನ ದಯವಿಟ್ಟು ಕೊಡಿ. ಆವಾಗ ಅವರು ನಿಮ್ಮ ಜೊತೆ ಕೈ ಜೋಡಿಸ್ತಾರೆ. ಸೊ ಕೈ ಜೋಡಿಸಿದಾಗ ಅವರು ಅನ್ಕೊಂಡಿರೋದಾಗ್ಲಿ, ನೀವು ಅನ್ಕೊಂಡಿರೋದಾಗ್ಲಿ, ಯೋಚನೆ ಮಾಡ್ತಾ ಇರೋದಾಗ್ಲಿ ನಿಮ್ಮ ಮ್ಯಾಟರ್ ಅಲ್ಲಿ ಎಲ್ಲ ಸಕ್ಸಸ್ ಆಗುತ್ತೆ. ಈ ಮಾತನ್ನ ನೀವು ಬರೆದಿಟ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಎಲ್ಲನೂ ಸಾಧ್ಯ ಇದೆ. ನಿಮ್ಮಿಬ್ಬರದು ಒಂದು ಟ್ರೂ ಫೀಲಿಂಗ್ಸ್ ಆಗಿರುತ್ತೆ, ಒಂದು ಸೋಲ್ಮೇಟ್ ಕನೆಕ್ಷನ್ ಆಗಿರುತ್ತೆ. ಸೊ ನೀವು ಎಮೋಷನಲ್ ಹ್ಯಾಪಿನೆಸ್ ರೊಮ್ಯಾಂಟಿಕ್ ಗೆಸ್ಚರ್ ಆಗಿರ್ಬೋದು, ಎಲ್ಲವನ್ನು ನಿಮ್ಮ ಜೊತೆ ಸಾಧ್ಯ ಇದೆ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನೀವು ಒಂದು ಫುಲ್ಫಿಲ್ಮೆಂಟ್ ನ ಕಾಣ್ತೀರಾ. ನೀವು ನಿಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಯಾವುದೋ ಒಂದು ಗೆಸ್ಚರ್, ಒಂದು ಪಾಸಿಟಿವ್ ಗೆಸ್ಚರ್ ನಿಮ್ಗೆ ಸದ್ಯದಲ್ಲೇ ಬರಲಿದೆ. ಸೊ ಅದರಿಂದ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದನ್ನ ನೀವು ಪಡ್ಕೊಳ್ತೀರಾ, ನಿಮ್ಗೆ ಸಕ್ಸಸ್ ಕಾಣ್ತೀರಾ. ಸೊ ನೀವು ಅನ್ಕೊಂಡಿರೋದೆಲ್ಲ ನಿಮ್ಗೆ ಕೈಗೂಡುತ್ತೆ ಅಂತ ಇಲ್ಲಿ ಬರ್ತಾ ಇದೆ. ಸೊ ಯೂನಿವರ್ಸ್ ಗೈಡೆನ್ಸ್ ಬಗ್ಗೆ ಹೇಳೋದಾದ್ರೆ ಇಟ್ಸ್ ಟೈಮ್ ಟು ಟೇಕ್ ಎ ಕಾಲ್ ಅಂತ ಬರ್ತಾ ಇದೆ. ಸೊ ನೀವು ಯೋಚನೆ ಮಾಡಬೇಕಾಗಿದೆ. ಸೊ ಇವಾಗಿನ ಪರಿಸ್ಥಿತಿಯಲ್ಲಿ, ಇವಾಗಿನ ಸಿಚುವೇಶನ್ ಅಲ್ಲಿ ಏನು ನೀವು ಆಕ್ಷನ್ ಆಗಿ ತಗೋಬೇಕು, ನೀವು ಖಂಡಿತ ನೀವು ಒಂದೇ ಮನಸ್ಸಲ್ಲಿ ನೀವು ಕ್ವಿಕ್ ಆಕ್ಷನ್ನ ನೀವು ತಗೋಬೇಕಾಗಿದೆ. ನೀವು ಕ್ಲಾರಿಟಿ ಮೈಂಡಲ್ಲಿ ನೀವು ಮುಂದೆ ಸಾಗಿದಾಗ, ಒಂದು ಟ್ರಾನ್ಸ್ಫಾರ್ಮೇಶನ್ ಆದಾಗ, ನಿಮ್ಮ ಮನಸ್ಸಿನ ಮಾತುಗಳನ್ನ ವಿಚಾರ ಮಾಡಿ ಕ್ಲಿಯರ್ ಡಿಸಿಷನ್ ತಗೊಂಡಾಗ ಎಲ್ಲವೂ ಸಾಧ್ಯ ಇದೆ. ನಿಮ್ಮ ಮನಸ್ಸಲ್ಲಿ ನೀವು ವಿಚಾರ ಮಾಡಿ ಅದ್ರ ಬಗ್ಗೆ ಥಿಂಕ್ ಮಾಡಿದಾಗ ಖಂಡಿತ ನೀವು ಅನ್ಕೊಂಡಿರೋದು ಸಾಧ್ಯ ಆಗುತ್ತೆ. ನಿಮಗೆ ಒಂದು ಗುಡ್ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಕಂಟಿನ್ಯೂ ಆಗುತ್ತೆ. ರಿಲೇಶನ್ಶಿಪ್ ಅಲ್ಲಿ ಇದ್ರೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಹೋಗಿದ್ರೆ, ಸೊ ಇನ್ ಕೇಸ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಯಾಕೆ ಹೋಗಿದ್ದಾರೆ ಅದನ್ನ ಡಿಸ್ಕಸ್ ಮಾಡಿ ಸೊ ನೀವು ಒಂದು ಆಕ್ಷನ್ ಪ್ಲಾನ್ ನ ತಗೋಬೇಕಾಗುತ್ತೆ. ಓವರ್ ಆಲ್ ಎನರ್ಜೀಸ್ ನೋಡೋದಾದ್ರೆ ಇಲ್ಲಿ ಫಸ್ಟ್ ಇಂದ ಏನೆಲ್ಲ ಎನರ್ಜೀಸ್ ಬಂದಿತ್ತು ಆ ಎನರ್ಜೀಸ್ನೆಲ್ಲ ನಾವು ಕನ್ಕ್ಲೂಡ್ ಮಾಡಿ ನೋಡಿದಾಗ ನೀವು ಫಸ್ಟ್ 3 ಆಫ್ ಪೆಂಟಿಕಲ್ಸ್ ಬಂದಿರ್ಬೋದು, ಸೊ 3 ಆಫ್ ಕಪ್ಸ್ ಬಂದಿರ್ಬೋದು. ಸೊ ನೀವು ಎಂಜಾಯ್ ಮಾಡಿ ನಿಮ್ಮ ಪ್ರೆಸೆನ್ಸ್ನ, ಸ್ಟೇಬಲ್ ಆಗಿ ಇರಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ರಿಯಾಕ್ಷನ್ ಏನು ಬರ್ತಾ ಇದೆ ನಿಮ್ಮ ಪಾರ್ಟ್ನರಿಂದ, ಸೊ ಅವರು ಆನ್ ಆ್ಯಂಡ್ ಆಫ್ ಸಿಚುವೇಶನ್ಗೆ ಹೋಗ್ತಾ ಇದ್ದಾರೆ, ನಿಮ್ಮ ಹತ್ರ ಏನು ಶೇರ್ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕಾಮ್ ಆಗಿ ನೀವು ಪೇಷನ್ಸ್ ಆಗಿ ಅವರ ಪಾಸ್ಟಲ್ಲಿ ನಿಮ್ಮ ಜೊತೆ ಕಳೆದಿರೋ ಮೆಮೊರೀಸ್ನೆಲ್ಲ ನೀವು ಒಂದ್ಸತಿ ಯೋಚನೆ ಮಾಡಿ. ಅವರು ಯಾವ ಥರ ಸ್ವಭಾವದವ್ರು ಆಗಿರ್ಬೋದು, ಯಾಕೆ ಈ ಥರ ನಡ್ಕೊಳ್ತಾ ಇದ್ದಾರೆ ಸದ್ಯಕ್ಕೆ, ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ಯಾ, ಇಲ್ಲಾಂದರೆ ನನ್ನಿಂದ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರಾ, ನನ್ನಿಂದ ಏನಾದರೂ ಅಶ್ಯೂರೆನ್ಸ್ ಅವರು ಬಯಸ್ತಾ ಇದ್ದಾರಾ. ಈ ಕೆಲವು ಸತಿ ನಾವು ಮಾಡಲಿಲ್ಲ ಅಂದ್ರೂ ನಾವು ಹೇಳೋ ಮಾತಿಂದನೇ ನಮ್ಮ ಪಾರ್ಟ್ನರ್ಗೆ ಧೈರ್ಯ ಬರುತ್ತೆ. ಆ ಧೈರ್ಯನ ನೀವು ಕೊಡಬೇಕಾಗಿದ್ಯಾ, ಅದನ್ನು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರಾ ಅನ್ನೋದನ್ನು ನೀವು ಯೋಚನೆ ಮಾಡಬೇಕಾಗುತ್ತೆ. ಸೊ ಅವರ ಅನ್ಎಕ್ಸ್ಪೆಕ್ಟೆಡ್ ರಿಯಾಕ್ಷನ್ ಅದು ಕೂಡ ಆಗಿರ್ಬೋದು. ಸೊ ಇದನ್ನ ನೀವು ಒಂದ್ಸತಿ ವಿಚಾರ ಮಾಡಿ ನೋಡಿ, ಅವಾಗ ಖಂಡಿತ ಸಕ್ಸಸ್ ಆಗ್ತೀರಾ. ಎಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್ನ ನೀವು ನೋಡ್ತೀರಾ. ನಿಮ್ಮ ಫೀಲಿಂಗ್ಸ್ನ ರೆಸ್ಪೆಕ್ಟ್ ಕೊಡಿ,
ಶೇರ್ ಮಾಡ್ಕೋಬೇಕಾದ್ರೆ ನಿಮ್ಮ ಕಣ್ಮುಂದೆ ಏನಿದೆ ಅದನ್ನ ನೀವು ವಿಚಾರ ಮಾಡಿ. ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸಸ್ ಇಂದ ನಿಮ್ಮ ಕನೆಕ್ಷನ್ ಅಲ್ಲಿ ಹೊಸ ಸ್ಪಿರಿಟ್ ಗ್ರೋತ್ ತಗೊಳುತ್ತೆ ಅಂತ ಹೇಳ್ತಾ, ಸೊ ಇಲ್ಲಿ ನಿಮ್ಮ ಪಾರ್ಟ್ನರ್ ಇಂದ ನಿಮಗೆ ಯಾವ ಮೆಸೇಜ್ ಬರ್ತಾ ಇದೆ ಅಂತ ನಾನು ಡಿಫ್ರೆಂಟ್ ಡೆಕ್ಸ್ ನ ತೆಗೆದು ನೋಡ್ತಾ ಇದ್ದೀನಿ. ಸೊ ಇಲ್ಲಿ ಡಿಸ್ಟ್ರಾಕ್ಟೆಡ್ ಆಗಿದ್ದಾರೆ ಅಂತ ಬರ್ತಾ ಇದೆ. ಸೊ ನಿಮ್ಮ ಪಾರ್ಟ್ನರ್ ತುಂಬಾನೇ ಡಿಸ್ಟ್ರಾಕ್ಟ್ ಆಗಿದ್ದಾರೆ, ಚೇಂಜಸ್ ನ ನೋಡ್ತಾ ಇದ್ದಾರೆ, ಡಿಲೇಸ್ ನ ನೋಡ್ತಾ ಇದ್ದಾರೆ. ಸೊ ಏನಕ್ಕೆ ಈ ತರ ಆಗಿದೆ, ಅವ್ರಿಗೆ ನೋಡಿ ಹಾರ್ಟ್ ಫಾಗ್ ಆಗ್ತಾ ಇದೆ, ಮಿಕ್ಸ್ಡ್ ಸಿಗ್ನಲ್ಸ್ ಬರ್ತಾ ಇದೆ, ಬ್ಲಾಕ್ಡ್ ಎಮೋಷನ್ಸ್. ಅವರು ಕೂಡ ಎಮೋಷನ್ಸ್ ನಲ್ಲಿ ಬ್ಲಾಕೇಜಸ್ ನ ನೋಡ್ತಾ ಇದ್ದಾರೆ. ನೀವು ಮಾತ್ರ ಸ್ಯಾಡ್ನೆಸ್ ಅಲ್ಲಿ ಇಲ್ಲ, ಅವರು ಕೂಡ ಸ್ಯಾಡ್ನೆಸ್ ಅಲ್ಲಿ ಇದ್ದಾರೆ, ಬಟ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೊ ಒಂದು ಅಪಾಲಜಿ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮಿಂದ, ಒಂದು ಫರ್ಗ್ಯೂನೆಸ್, ರಿಟರ್ನ್, ಸಾರಿ ನೀವಾಗಿರ್ಬೋದು, ಇಲ್ಲ ಅವರು ಮಾಡ್ಬೇಕು ಅಂತ ಇರ್ಬೋದು. ಸೊ ವರ್ಷ ಯಾರಾದ್ರೂ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ, ಇದೆಲ್ಲ ಮಾಡಿದಾಗ ನೀವು ಅಪಾಲಜಿ ಮಾಡಿ ರಿಲೀಸ್ ಮಾಡಿದಾಗ ಸಾರಿ ಕೇಳಿ, ಏನೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿತ್ತು, ಏನೆಲ್ಲ ಸರಿಪಡಿಸ್ಬೋದು, ಯಾವ ಅಶ್ಯೂರೆನ್ಸ್ಗೋಸ್ಕರ ಅವರು ಈ ಥರ ಅನ್ಎಕ್ಸ್ಪೆಕ್ಟೆಡ್ ರಿಯಾಕ್ಷನ್ ಕೊಟ್ಟರು, ಅದನ್ನೆಲ್ಲ ನೀವು ಸರಿ ಮಾಡಿದಾಗ ನೋಡಿ ನರಿಶ್ ಅಂತ ಬರ್ತಾ ಇದೆ. ಸೆಲ್ಫ್ ಗ್ರೋತ್, ಸೆಲ್ಫ್ ಫೋಕಸ್ಡ್, ಸೋಲ್ ಫೈಂಡಿಂಗ್ ನ ನೀವು ನೋಡ್ತೀರಾ. ಸೊ ನಿಮ್ಮ ಲೈಫಲ್ಲಿ ನೀವು ತುಂಬಾನೇ ಚೆನ್ನಾಗಿರ್ತೀರಾ. ಡಿಸ್ಟ್ರಾಕ್ಟ್ ಆಗಿದ್ರಿ, ಹಾರ್ಟ್ ಫಾಗ್, ಅಪಾಲಜಿ, ನರಿಶ್, ಇದೆಲ್ಲ ರಿಲೇಟ್ ಆಗ್ತಾ ಇದೆ ಈ ಒಂದು ಟಾಪಿಕ್ ಬಗ್ಗೆ. ಸೊ ನೀವು ಯೋಚನೆ ಮಾಡಿ ಕಾಮ್ ಆಗಿ, ಪೇಷನ್ಸ್ ಆಗಿ ನಿಮ್ಮ ರಿಲೇಶನ್ಶಿಪ್ ನ ಉಳಿಸ್ಕೋಬೇಕು, ಲಾಂಗ್ ಟರ್ಮ್ಗೆ ತಗೊಂಡೋಗ್ಬೇಕು ಅಂತ ಇದ್ರೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.